ಪೆಟ್ರೋಲು ಡೀಸೆಲು ಆಯಿತು. ಈಗ CNG ದರ ಕೂಡ ಏರಿಕೆ. ದೆಹಲಿಯಲ್ಲಿ ಪ್ರತಿ ಕೆಜಿ CNGಲಿ ₹2 ಹೆಚ್ಚಳ ಮಾಡಲಾಗಿದೆ. CNG ಬಳಸುವಂಥ ವಾಹನ ಸವಾರರಿಗೆ ಇದು ಶಾಕ್. ಸದ್ಯ ದೆಹಲಿಯಲ್ಲಿ ಕೆಜಿ CNGಗೆ ₹83.9 ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಿನ್ನೆ ನಿರೀಕ್ಷಿಸಿದ್ವಿ. ನಿನ್ನೆ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಆಗಲೇ ಒಂದು ಅನುಮಾನ ಇತ್ತು, ಇನ್ನೇನು CNGನೂ ಜಾಸ್ತಿ ಮಾಡ್ತಾರೆ ಅಂತ. ಯಾಕಂದರೆ ಹಾಗೆ ನಿರಂತರವಾಗಿ ಹಾಕ್ಕೊಂಡು ಬರ್ತಾ ಇರೋದು. ಒಂದು ಕಡೆ ಪೆಟ್ರೋಲು ಡೀಸೆಲು ಇಮಿಡಿಯೇಟಾಗಿ CNG, ಪೆಟ್ರೋಲು ಡೀಸೆಲ್ ಇಮಿಡಿಯೇಟಾಗಿ CNG ಹಿಂಗೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇರೋದು. ಒಂದು ದಿನ ಗ್ಯಾಪ್ ಕೊಟ್ಟರು, ಈಗ CNGನೂ ಜಾಸ್ತಿ ಮಾಡಿದ್ರು. ಒಟ್ಟಿನಲ್ಲಿ ಕ್ಯಾಬ್ ಓಡಿಸೋರು, ಆಟೋ ಓಡಿಸೋರು ಇವ್ರುಗಳಿಗಂತೂ ಬರೆ ಮೇಲೆ ಬರೆ. ಆಮೇಲೆ ಇನ್ನೊಂದೇನಾಗ್ಬಿಡುತ್ತೆ ಹೇಳಿ ನಿಮಗೆ, ಹೌದು ಅವರಿಗೆ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಗೇನ್ ನಮಗೆ ಅದ್ರದ್ದು ಹೊರೆ ಆಗೋದು ಪ್ಯಾಸೆಂಜರ್ಸ್ಗಳಿಗೇನೆ. ಈಗ ಆಟೋದಲ್ಲಿ ಓಡಾಡ್ತಾ ಇರ್ತಾರೆ, ಕ್ಯಾಬ್ ಬುಕ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಂದರೆ ಇವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲ ರೀ, ನಾವು CNGನೂ ಜಾಸ್ತಿ ಆಗಿಬಿಟ್ಟಿದೆ, ಪೆಟ್ರೋಲ್ ಡೀಸೆಲು ಜಾಸ್ತಿ ಆಗಿದೆ, ನಾವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ನಿಮಗೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗೋದು, ಹೊರೆ ಆಗೋದು. ಆಮೇಲೆ ಇಷ್ಟು ಕೊಟ್ಟು ಆಟೋದಲ್ಲಿ ಹೋಗಬೇಕಾ, ಇಷ್ಟು ಕೊಟ್ಟು ಕ್ಯಾಬ್ ಬುಕ್ ಮಾಡ್ಕೋಬೇಕಾ, ಅದಕ್ಕಿಂತ ನಾವು ಮೆಟ್ರೋದಲ್ಲಿ ಓಡಾಡ್ಬೋದು, ಅದಕ್ಕಿಂತ ನಾವು ಬಸ್ಸಲ್ಲಿ ಓಡಾಡ್ಬೋದು, ಒಂದು ಅರ್ಧ ಗಂಟೆ ಬೇಗ ಬಿಡೋಣ, ಈ ಥರದ ಮೆಂಟಾಲಿಟಿಗೆ ಬಂತು ಅಂತಂದರೆ ಪಾಪ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೋ ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಆಟೋ ಡ್ರೈವರ್ಸ್ಗಳಾಗಿರ್ಬೋದು, ಅವ್ರಗಳ ಕತೆ ಏನು ಯೋಚನೆ ಮಾಡಬೇಕಾಗತ್ತೆ. ಸೊ ಹೌದು, ನಮಗೆ ನಾರ್ಮಲ್ ಆಗಿ ಓನ್ ವೆಹಿಕಲ್ಸ್ ಇರೋರಿಗೂ ಸಮಸ್ಯೆನೇ ಇದು.